ಪ್ರೇಂಕಿಸ್ಕೊಳ್ಳಿ ನಮ್ಮ ಹಸ್ಬೆಂಡ್ ಮಂಗಳ ಮಾಂಗಲ್ಯ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗುಡ್ ಮಾರ್ನಿಂಗ್. ಇವಾಗ ಬೆಳಗಿನ ಜಾವ 3 ಗಂಟೆ. ತುಂಬ ಕತ್ಲೆ ಅಲ್ವಾ. ನಮ್ಮನೆಯಲ್ಲಿ ಏನು ವಿಶೇಷ ಅಂದರೆ ಗುದ್ಲಿ ಪೂಜೆ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಎಲ್ಲ ಐಟಮ್ಸ್ನೆಲ್ಲ ಎತ್ತಿಟ್ಕೊಂಡಿದ್ವಿ. ಮಾವ ಹಾಲು ಕರಿತಾ ಇದ್ದಾರೆ. ಇವಾಗ ಹೆಂಗಿದ್ರು ಕಸ ಗುಡಿಸಿ ಬಾಕ್ಲಿಗೆ ನೀರು ಹಾಕ್ಬೇಕಲ್ವ, ಹಂಗಾಗಿ ಟೈಮ್ ಆಗಿದೆಯಲ್ವ, ಕಸ ಗುಡಿಸಿ ಬಾಕ್ಲಿಗೆ ನೀರು ಹಾಕ್ತಿದ್ದೀನಿ. ರಂಗೋಲಿ ಹೇಗಿದೆ ನೋಡಿ, ಕಮೆಂಟ್ ಮಾಡಿ. ನನಗೆ ರಂಗೋಲಿ ಅಂದರೆ ತುಂಬ ಇಷ್ಟ. ಇನ್ನೂ ಕತ್ಲೆ ಆಗಿದೆ, ರಂಗೋಲಿ ಬಿಡಿಸಾದ್ರೂ ಬೆಳಕಾಗಿಲ್ಲ. ಸೊ ಹಂಗಾಗಿ ಏನೇನು ಐಟಮ್ ಬೇಕು ಅಂತ ಎಲ್ಲ ರಾತ್ರಿ ಎತ್ತಿಟ್ಟಿದ್ವಿ. ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಲು, ಗಂಜಲ, ಬಾಳೆದೆಲೆ, ಏನು ಎಲೆ ಅಡಿಕೆ, ಬಾಳೆಹಣ್ಣು, ಹೊಂಬಾಳೆ, ಏನು ಬೇಕು ಅದೆಲ್ಲ ಎತ್ತಿಟ್ಟಿದ್ದೀವಿ. ನಾನು ಈ ಸೀರೆ ವೇರ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯ ಗುದ್ಲಿ ಪೂಜೆಗೆ. ಆ್ಯಂಡ್ ಈ ಸ್ಯಾರಿ ಒಂದೇ ಟೈಮ್ ಹುಟ್ಟಿದ್ದು, ಹಂಗಾಗಿ ಇದು ಕೊಡೋಣ ಅಂತ ಮಾಡ್ಕೊಂಡು. ಮತ್ತು ಲೂಸ್ ಆಗಿತ್ತು, ಸ್ವಲ್ಪ ಪ್ರೆಗ್ನೆಂಟ್ ಟೈಮಲ್ಲಿ ಯೂಸ್ ಮಾಡಿದ್ದೆ. ಸ್ವಲ್ಪ ಸಣ್ಣ ಆಗಿದ್ದೀನಿ. ಸೊ ಹಾಗಾಗಿ ಸ್ಟಿಚ್ ಮಾಡ್ಕೊಂಡೆ ಮಿಷಿನಲ್ಲಿ. ಫೈನಲ್ ಲುಕ್ ಈ ಥರ ಇದೆ ನಮ್ಮ ಮನೆಯ ಗುದ್ಲಿ ಪೂಜೆ. ನಮ್ಮ ಡಾಟರ್ದು ತೋರಿಸ್ತೀನಿ ಯಾವ ಥರ ಇದ್ದಾರೆ ಅಂತ. ಬನ್ನಿಲ್ಲಿ ಚಿನಿ, ಚಳಿ ಅಲ್ವಾ, ಸೊ ಹಾಗಾಗಿ ಸ್ವೆಟ್ರು ಎಲ್ಲ ಹಾಕಿದ್ದೀವಿ. ಹಾಯ್ ನೋಡು, ಪ್ರೇಂಕಿಸ್ಕೊಳ್ಳಿ. ಬನ್ನಿ, ನಾವು ಯಾವ ಥರ ಗುದ್ಲಿ ಪೂಜೆ ಮಾಡ್ತೀವಿ ಅದನ್ನು ತೋರಿಸ್ಕೊಡ್ತೀನಿ, ಆಯಿತಾ. ನಮ್ಮ ಹಸ್ಬೆಂಡು ಅವ್ರ ಡ್ರೆಸ್ ಹಾಕಿ ರೆಡಿಯಾಗಿದ್ದರು. ಎಷ್ಟು ಸರಿ ಮಾಡೋಣ ಅಂತ ಹೋಗಿದ್ರು ಮಿರರ್ ಹತ್ರ. ತಿರುಗಿ ನೋಡಿ ಚಿನಿ ಹೇಗೆ ಕಾಣ್ತಿದ್ದೀನಿ ನಾನು ಅಂತ ಕೇಳಿದೆ. ಹಂಗಾಗಿ ಆ್ಯಂಡ್ ಅವರು ನೋಡಿ ಹಾಯ್ ಮಾಡಿ ಚಾನಲ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಕೇಳಿದೆ. ಅವ್ರು ತಿರುಗಿ ನೋಡ್ತಿಲ್ಲ. ಈಗ ಮನೆಯಿಂದ ಹೊರಗಡೆ ಹೋಗ್ತಿದ್ವಿ. ಅಂದರೆ ನಮ್ಮ ಹೊಸ ಮನೆ ಗುದ್ಲಿ ಪೂಜೆ ಮಾಡ್ತಿದ್ವಲ್ಲ ಆ ಪ್ಲೇಸಿಗೆ. ಇಲ್ಲೇ ನಿಯರ್ ಬೈ, ಹಳೆ ಮನೆಯಿಂದ ಸ್ವಲ್ಪ ನಿಯರ್ ಬೈ, ಆಲ್ಮೋಸ್ಟ್ ನಿಯರ್ ಅಲ್ಲೇ ಇದ್ದೀವಿ. ಇದೇ ಲೊಕೇಶನ್ನು ನೋಡಿ ತೋರಿಸ್ತೀನಿ ಇವಾಗ. ಆ ಲೊಕೇಶನ್ ಗುದ್ಲಿ ಪೂಜೆ ನಡೀತಿರೋದು. ನಮ್ಮ ಅತ್ತೆ ಮತ್ತು ಅವ್ರ ಅಕ್ಕ ಬಂದಿದ್ದರು. ನಿನ್ನೆ ರಾತ್ರಿ ಫುಲ್ಲು ಮಳೆ ಅಂದರೆ ಮಳೆ. ಹಂಗಾಗಿ ಕೂರಕ್ಕೆ ಜಾಗ ಚೆನ್ನಾಗಿರಲ್ವಲ್ಲ ಅಂದ್ಬಿಟ್ಟು ಟಾರ್ಪಲು ಅದು ಇದು ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆ ಮಾಡ್ತಾಯಿದ್ರು. ತುಂಬ ಚಳಿ. ಅವರು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಬೇಗ ಆಗಬೇಕಲ್ವ, ಜೋಯಿಸ್ರು ಬರ್ತಾರೆ ಅಂತ. ರಂಗೋಲಿ ಬಿಡಿಸಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಕೂಡ ರಂಗೋಲಿ ಬಿಡಿಸಾಯ್ತು. ಈ ಥರ ರಂಗೋಲಿ ಬಿಡಿಸಿದ್ದೆ ಫೈನಲ್. ಆಮೇಲೆ ಬೆಳಕು ಕರೀತು. ಹಂಗೆ ರಿಲೇಟಿವ್ಸ್ ಎಲ್ಲ ಬಂದರು. ನಮ್ಮ ಅತ್ತಿಗೆದಿರು ಎಲ್ಲ ಬಂದರು. ಅತ್ತಿಗೆ ಮಕ್ಕಳು, ಅದಕ್ಕೆ ನಮ್ಮಪ್ಪ, ಅಣ್ಣ, ಭಾವ ಅವರೆಲ್ಲ ಬಂದರು. ಹೆಣ್ಣು ಬೋರ್ವೆಲ್ ತೆಗ್ಸಿದ್ವಿ ಅಲ್ಲೇ. ಇವಾಗ ಏನೋ ಕಳಶ ಪೂಜೆ ಮಾಡಬೇಕಲ್ವ, ಸೊ ಹಾಗಾಗಿ ನೀರು ತುಂಬ್ಕೊತಾ ಇದ್ವಿ. ಹಂಗೆ ಅದರಲ್ಲೇ ಒಂದು ವೀಡಿಯೋ ಮಾಡ್ತಾಯಿದ್ರು ನಮ್ಮ ಅತ್ತಿಗೆ ಮಕ್ಕಳು ಅಂತ. ಹೇಗೆ ಕಾಣ್ತಿದ್ದೀನಿ ಈ ಸೀರೆಯಲ್ಲಿ ನೋಡಿ. ನನಗಂತೂ ಸ್ಯಾರಿ ತುಂಬ ಇಷ್ಟ, ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಫೀಲ್ ನನಗೆ. ಹಂಗಾಗಿ ನನಗೆ ಇಷ್ಟ ಆದರೆ ಮಾತ್ರ ಸ್ಯಾರೀಸ್ ಕಲೆಕ್ಷನ್ ಮಾಡಿ ತೊಗೊತೀನಿ, ಇಲ್ಲಾಂದ್ರೆ ಬೈಯೇ ಮಾಡಲ್ಲ. ನೋಡಿ, ಇದು ನಮ್ಮ ಬೋರ್ವೆಲ್ ನೀರು ತುಂಬ ಚೆನ್ನಾಗಿ ಬಂದಿದೆ. ಇವ್ರು ನಮ್ಮ ಅತ್ತಿಗೆ ಮಕ್ಕಳು, ಅವ್ರು ನಮ್ಮ ಮಾವ, ಅವ್ರು ನಮ್ಮ ಅತ್ತೆ. ಆ್ಯಂಡ್ ಪೂಜೆ ಮಾಡಬೇಕಲ್ಲ, ಕಲಶ ಪೂಜೆ, ಸೊ ಅವಾಗ ತುಂಬ್ಕೊತಾ ಇದ್ವಿ. ಜೋಶಿ ಬರೋಷ್ಟೊತ್ತಿಗೆ ಪೂಜೆ ಮಾಡಬೇಕು ಅಂತ. ಆ್ಯಂಡ್ ಅದ್ರ ಮಧ್ಯದಲ್ಲಿಯೇ ದೀಪಗಳ ಕಂಬ ಎಲ್ಲ ಪೂಜೆ ಮಾಡ್ಕೊಬೇಕಲ್ಲ, ಎಲ್ಲ ದೀಪ ಎಲ್ಲ ಹಚ್ಬೇಕಲ್ಲ. ಸೊ ಹಂಗಾಗಿ ಎಲ್ಲನೂ ನೀಟಾಗಿ ಇದು ಮಾಡ್ಕೊಳ್ಳೋಷ್ಟೊತ್ತಿಗೆ ಜೋಯಿಸ್ರು ಬಂದರು. ಎಲ್ಲ ನನಗೆ ವೀಡಿಯೋ ಮಾಡ್ತಾಯಿದ್ರು. ಅವ್ರು ನಮ್ಮ ಹಸ್ಬೆಂಡ್ ಸೈಜ್ಗಳು ತೊಗೊಬನ್ನಿ ಅಂತ ಹೇಳಿದ್ರು ಜೋಯಿಸ್ರು. ಸೊ ಹಂಗಾಗಿ ಸೈಜ್ಗಳು ತೊಗೊಬಂದು ಇಡ್ತಾಯಿದ್ರು. ಅದೇ ಗುದ್ಲಿ, ಹಾರೆ ಏನೇನು ಬೇಕೋ ಅದನ್ನೆಲ್ಲ ಇಡಬೇಕಲ್ವ, ಸೊ ಪೂಜೆ ಮಾಡೋಕ್ಕೋಸ್ಕರ ತೊಗೊಬಂದೆಲ್ಲ ಇಡ್ತಾಯಿದ್ರು. ಫೈನಲಿ ನಮ್ಮ ಕಲಶ ಪೂಜೆ ಮಾಡೋಕ್ಕೋಸ್ಕರ ಕಲಶ ಪೂಜೆ ಎಲ್ಲ ರೆಡಿ ಆಯಿತು. ಕಲಶದ್ದು ಏನೇನು ಮಾಡಬೇಕು ಅಂತ ಹಣ್ಣು ಕಾಯಿ 3 ಕಲಶ, ನಾನು ನಮ್ಮ ಅತ್ತಿಗೆ 3 ಜನ ಹೊತ್ಕೊತಿದ್ವಿ. ಮತ್ತು ನಮ್ಮ ಅತ್ತಿಗೆ ಮಗಳು ಚಿಕ್ಕವಳು. ಆ್ಯಂಡ್ ಎಲ್ಲ ಏನೇನು ಬೇಕೋ ಅದನ್ನು ಎತ್ತಿಡ್ತಾಯಿದ್ರು ನಮ್ಮ ಅತ್ತೆ ಹೇಳ್ತಿರೋದು ನಾವು ಮಾಡ್ತಿದ್ವಿ. ನಮ್ಮ ಅತ್ತಿಗೆ ಎಲ್ಲ ಯಾರಿಗೂ ಜಾಸ್ತಿ ಇನ್ವೈಟ್ ಮಾಡಿದ್ದಿಲ್ಲ, ನಾವೇ ಅಷ್ಟೇ.
ಹಾಗಾಗಿ ಸಣ್ಣದಾಗಿ ವೀಡಿಯೋ ಮಾಡ್ಕೊಳ್ಳೋಣ ಮೆಮೊರೀಸ್ಗೆ ಇರಲಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀವಿ. ಅದ್ರ ಚಿಗ್ನಿ ಟೊಮಟ ಎಲ್ಲ ಇಡಬೇಕಲ್ವ ಅದನ್ನೆಲ್ಲ ಅಲ್ಲಿರ್ತೀನಿ. ಒಂದು ಸ್ವಲ್ಪ ಫೋನ್ ಮಾಡ್ಕೊಂಡು ಬಂದ್ರೆ ಒಳ್ಳೇದು. ನೀನು ಫೋನ್ ಮಾಡಿದ್ರೆ ಅದನ್ನ ಇದು ಮಾಡ್ತೀನಿ. ಹಾಂ ಆಯ್ತು. ಅಂಬಿಕ ತಡಿ ಆಶಾ ಅಕ್ಕ ಇಳಿಸ್ತಲ್ಲ ಅವಳು ಇಳಿಸ್ಲಿ. ಆಮೇಲೆ ಸರ್ವಮಂಗಳಮಾಂಗಲ್ಯೆ ಸಮರ್ಪಯಾಮಿ. ಶಂಕರಂ ಶಂಕರಾಚಾರ್ಯಂ ಕಿರಿಟೋಪಂ ಪಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಃ ಪುನಃ. ಆಚಾರ್ಯ ದೇವತಾಭ್ಯೋ ನಮಃ. ಆಚಾರ್ಯ ದೇವತಾಭ್ಯೋ ನಮಃ. ಸರ್ವವರ್ಣೆ ಮಹೀಚರೆ ಅನೇಕ ರತ್ನ ಸಂಭೂತೆ ಯಾವತ್ ಪೂಜಾ ಸಮಾಪ್ಯರ್ಥಂ ತಾವತ್ವಂ ಶಿರೋಭುವೆ ದೀಪಲಕ್ಷ್ಮೀ ದೇವತಾಭ್ಯೋ ನಮಃ. ಅಲ್ಲಿಗೆ ದೀಪಲಕ್ಷ್ಮೀ ದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನ ಸಮರ್ಪಯಾಮಿ ಆವಾಹಯಾಮಿ ಚ ಸಮರ್ಪಯಾಮಿ ತಾಂ ಮಾವಜಾತ ವೇದೋ ಲಕ್ಷ್ಮೀಂ ವದಾಮಿ ಯಸ್ಯಾಂ ಹಿರಣ್ಯಂ ವಿಂದೇಯಂ ಕಾಮಚನ್ ಪರಿಶಾನಂ. ಅಲ್ಲಿಗೆ ರತ್ನ ಸಿಂಹಾಸನ ಸಮರ್ಪಯಾಮಿ. ಪಕ್ಷಪೂರ್ವಾರ ಸಮರ್ಪ್ಯ ಸ್ವಸ್ತಿನಾದ ಪ್ರಬೋಧಿನಿ ಏನು ದೇವಿ ಇಲ್ಲಿಂದ ಹಾಕಿ ಅಲ್ಲಿಗೆ ಹೋಗ್ಬಿಡಬೇಕು. ದೀಪಲಕ್ಷ್ಮೀ ದೇವತಾಭ್ಯೋ ನಮಃ. ಪಾದಾರವಿನಿಗೋ ಇಲ್ಲಿಗೊಂದು ಸ್ವಲ್ಪ ಹಾಕು. ಪಾದಾರವಿನಿಗೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ತಾಂ ಸೋಸ್ತಿನಾಂ ಹಿರಣ್ಯಪ್ರಾಕಾರ. ಇನ್ನೊಂದು ಸಲ ತಗೊಳ್ಳಿ. ತಾಂ ಸೋಸ್ತಿನಾಂ ಹಿರಣ್ಯಪ್ರಾಕಾರ ಮಾರ್ದರಾಂ ಜಿಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಕುಯ್ಯೇತ್ಯಂ. ಪಡೆವಿ ಹಸ್ತವರ್ಗಂ ಸಮರ್ಪಯಾಮಿ. ಚಂದ್ರಾಂ ಪ್ರಭಾಸ ಆದಿತ್ಯವರ್ಣೇ ತಪಸೈ ಮನೋಹರಂ ವಿಲೇಪನಂ ಸರ್ವಶ್ರೇಷ್ಠಂ ದಾರಿ ವಿಜ್ಞಾವತಾರಕೆ. ದೀಪಲಕ್ಷ್ಮೀ ದೇವತಾಭ್ಯೋ ನಮಃ. ದಿವ್ಯ ಪರಿಮಳ ಗಂಧಾನ್ ಧಾರಯಾಮಿ. ಅಲಂಕರಣಾತ್ಯಕ್ಷರಾನ್ ಸಮರ್ಪಯಾಮಿ. ಆಯುಧೇಶೇ ಪ್ರಾಯಿಣಿ ದೂರ್ವಾರೋಹಂ ರುಕ್ಮಿಣಿ ರುದ್ರಾಕ್ಷಿ ಪುನರೇಕಾನಿ ಸಮುದ್ರಕೃತಾ ಇಮೇ. ದೀಪಲಕ್ಷ್ಮೀ ದೇವತಾಭ್ಯೋ ನಮಃ. ದಿವ್ಯ ಪರಿಮಳ ಗಂಧಾನ್ ಧಾರಯಾಮಿ. ಅಲಂಕರಣಾತ್ಯಕ್ಷರಾನ್ ಸಮರ್ಪಯಾಮಿ. ಪುಷ್ಪಾಣಿ ಸಮರ್ಪಯಾಮಿ. ಗಂಧದ್ವಾರಾಂಧ್ರಾರಸ್ಯಾನಿ ಚ ಪುಷ್ಪಾಂಕೈಹಿನಿ ಈಶ್ವರೇಕಂ ಸರ್ವಭೂತಾನಾಂ ತಾಮಿಹೋಪಕ್ವಯ್ಯೇಶ್ವರ್ಯಂ. ದಿವ್ಯ ಪರಿಮಳ ಗಂಧಾನ್ ಧಾರಯಾಮಿ. ನೀವು ಎಲ್ಲ ಬಿಂಜಗಳಿಗೂ ಒಂದೊಂಥರ ಎಲ್ಲರೂ ಕೂತ್ಕೊಂಡಿಟ್ಟು ಇದಕ್ಕೊಂದು ತೆಂಗಿನಕಾಯಿ ಗಂಧದ್ವಾರಾಂಧ್ರಾರಸ್ಯಾನಿ ಚ ಪುಷ್ಪಾಂಕರಿ. ಇದಕ್ಕೆ 4 ದಿಕ್ಕು 1 2 3 4 4 ದಿಕ್ಕಿಗಳು. ಗಂಧದ್ವಾರಾಂಧ್ರಾರಸ್ಯಾನಿ ಚ ಪುಷ್ಪಾಂಕರಿಹಿನಿ ಈಶ್ವರೇಕಂ ಸರ್ವಭೂತಾನಾಂ ತಾಮಿಹೋಪಕ್ವಯ್ಯೇಶ್ವರ್ಯಂ. ದಿವ್ಯ ಪರಿಮಳ ಗಂಧಾನ್ ಧಾರಯಾಮಿ. ಅಲಂಕರಣಾತ್ಯಕ್ಷರಾನ್ ಸಮರ್ಪಯಾಮಿ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಗಂಧದ್ವಾರಾಂಧ್ರಾರಸ್ಯಾನಿ ಚ ಪುಷ್ಪಾಂಕರಿಹಿನಿ. ಗಂಧದ್ವಾರಾಂಧ್ರಾರಸ್ಯಾನಿ ಚ ಪುಷ್ಪಾಂಕರಿಹಿನಿ ಈಶ್ವರೇಕಂ ಸರ್ವಭೂತಾನಾಂ ತಾಮಿಹೋಪಕ್ವಯ್ಯೇಶ್ವರ್ಯಂ. ದಿವ್ಯ ಪರಿಮಳ ಗಂಧಾನ್ ಧಾರಯಾಮಿ. ಅಲಂಕರಣಾತ್ಯಕ್ಷರಾನ್ ಸಮರ್ಪಯಾಮಿ. ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸತರ್ಮೂರ್ತಿತಾಭ್ಯೋ ನಮಃ. ನಾನಾವಿಧ ಪರಿಮಳ ಪುಷ್ಪಾಣಿ ಪೂಜಾಂ ಸಮರ್ಪಯಾಮಿ. ಸಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಕರಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೇ ದೇವಿ ಭಕ್ತಿ ಮುಕ್ತಿಪ್ರದಾಯಿನಿ ಮಂತ್ರಮೋಕ್ಷೇ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹಿ. ಹಾಯ್, ಇದಾಗಿತ್ತು ನಮ್ಮ ಗುದ್ಲಿ ಪೂಜೆ ಬ್ಲಾಗ್. ಹೇಗಿತ್ತು? ಚೆನ್ನಾಗಿತ್ತಾ? ಇಷ್ಟ ಆಯಿತಾ ನಿಮಗೆ ಅಂದ್ಕೊತೀನಿ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ನ ಆನ್ ಮಾಡಿಕೊಡಿ. ಯಾಕಂತಂದರೆ ನಮ್ಮ ನೆಕ್ಸ್ಟ್ ವಿಡಿಯೋ ಬರೋದು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಹಾಗಾಗಿ ಬೇಗ ವಿಡಿಯೋ ನೋಡ್ಬೋದು. ಸೊ ಹಾಗಾಗಿ ನೀವು ಕ್ಲಿಕ್ ಮಾಡ್ಕೊಬೇಕು. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.